ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತೆಲ್ಲ ಹೊಂಟೇವಿ ಅಂತಂದ್ರೆ ಗರ್ಲ್ಸ್ ಎಲ್ಲರೂ ಕೂಡ ಟ್ರಿಪ್ಪಿಗೆ ಹೊಂಟೇವಿ. ಸೊ ಅದ್ರ ಸಂಬಂಧ ಗಾಡಿ ಬರತ್ತೈತೆ ಅಂತೇಳಿ ನಾವು ವೆಯ್ಟ್ ಮಾಡತ್ತಿದ್ನಿ. ಸೊ ಫೈನಲಿ ಹೋಗಿ 10 to 15 ಮಿನಿಟ್ಸ್ ನಿಲ್ಕೊಡ್ಕ ನಮ್ಮದು ವೆಹಿಕಲ್ ಬಂತ. ಓನ್ಲಿ ಗರ್ಲ್ಸ್ ಅಷ್ಟೇ ಟ್ರಿಪ್ ಮಾಡತ್ತಿದ್ದು. ಸೊ ಬರ್ರಿ ಎಲ್ಲೆಲ್ಲಿ ಹೋಗ್ತೇವೆ ಅಂತ ತೋರಿಸ್ತೇನಂತ. ಗಾಡಿ ಅಂತೂ ಬಂದೈತಿ. ನಾವೆಲ್ಲ ಗಾಡಿ ಒಳಗೆ ಹತ್ತು ಕುಂತೇವಿ. ಇನ್ನು ನನ್ನ ಫ್ರೆಂಡ್ ಬರಬೇಕು. ಸೊ ಹಾಗಾಗಿ ಕುಂತೇವಿ. ನಾವೆಲ್ಲರೂ ಫ್ರೆಂಡ್ಸ್ ಕಡೆ ಗೋಕಾಕ್ ಫಾಲ್ಸಿಗೆ ಹೊಂಟಿದ್ದು. ಅಲ್ಲೇ ಗೋಕಾಕ್ ಫಾಲ್ಸ್, ಆಮೇಲೆ ಗೊಡ್ಚಿಮಲ್ಕಿ, ಯೋಗಿ ಕೊಳ, ಹಿಂಗೆ ಎಲ್ಲ ಕಡೆ ಹೋಗಿ ಬರತ್ತಿದ್ದು. ಹಂಗೆ ಹೋಗ್ತಾ ಹೋಗ್ತಾ ಎಲ್ಲರೂ ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಹೊಂಟಿದ್ದು. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಯೂಟ್ಯೂಬ್ ಚಾನಲ್ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಬ್ಸ್ಕ್ರಿಪ್ಷನ್, ಲೈಕ್, ಶೇರ್, ಕಮೆಂಟನ್ನು ನಮ್ಗೆ ನೆಕ್ಸ್ಟ್ ವಿಡಿಯೋ ಹಾಕ್ಬೇಕಂತೇಳಿ ಮೋಟಿವೇಶ್ನಲ್ ಆಗಿರ್ತೈತಿ. ಎಲ್ಲರೂ ಹೆಂಗೆ ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಹೊಂಟೇವಿ. ಸೊ ಗಾಡಿ ಒಳಗೆ ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ನಾವು ಫೈನಲಿ ಬಂದೇವಿ ಗೊಡ್ಚಿಮಲ್ಕಿಗೆ. ಮೊದಲಲ್ಲಿ ಗಾಡಿ ಒಳಗೆ ಬಿಡ್ತಿದ್ರಂತ, ಬಟ್ ಇವಾಗ ಗಾಡಿ ಇಲ್ಲೇ ನಿಲ್ಲಿಸಿ 1 ಕಿಲೋಮೀಟ್ರದ್ದು ಮೇ ಬಿ ಆಗ್ತಿರ್ಬೋದು. ಅಷ್ಟು ನಡ್ಕೊತ ಹೋಗ್ಬೇಕಂತ ಒಳಗೆ. ಸೊ ಅಷ್ಟರು ಬಂದು ಇಳಿದ್ರೆ ಆಮೇಲೆ ಸಣ್ಣ ಹುಡುಗರಿದ್ದು ಅವ್ರನ್ನೆಲ್ಲ ಕರ್ಕೊಂಡು ನಾವು ನಡ್ಕೊತ ಹೋಗ್ಬೇಕಂತೇಳಿ ನಡ್ಕೊತಿದ್ದು. ನಮ್ಮದು ಲಕ್ ಆಯಿತು ಏನಾಯಿತು, ಮಳೆ ಅಂತೂ ಇದ್ದಿಲ್ಲ, ಲೈಟಾಗಿ ಬಿಸಿಲಿತ್ತು. ನಾವು ಅಲ್ಲಿ ಗೊಂಜಾಳ ತೆನಿ ಸುಟ್ಟಿದ್ರು, ಆಮೇಲೆ ಅವನ್ನೆಲ್ಲ ತೊಗೊಂಡು ನೋಡ್ಕೊತ ಹೋದ್ರಾತಂತೇಳಿ ಅಂದ್ಕೊಂಡಿದ್ವಿ. ನಾನು ಸಣ್ಣವದನ್ನು ಹೆಂಗೆ ಕರ್ಕೊಂಡು ಹೋಗಬೇಕು, ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಆಯಿತು, ಯಾರು ಮಮ್ಮಿ ಆಯಿತು, ಪಪ್ಪ ಆಯಿತು, ಯಾರೂ ಇಲ್ಲದೆ ನಾವು ಒಬ್ಬಕ್ಕಿನ ಟ್ರಿಪ್ಪಿಗೆ ಹೊಂಟೀನಿ. ಸೊ ನನಗೆ ಟ್ರಿಪ್ ಒಳಗೆ ಎಲ್ಲರೂ ಭಾಳ ಕೋಆಪ್ರೇಟಿವ್ ಮಾಡಿದರು. ಅಂದ್ರೆ ನನಗೆ ಸುಸ್ತಾಗ್ತಿತ್ತು ಅಂತೇಳಿ ಅವ್ರು ಎತ್ಕೊಳ್ಳೋದು, ಇದು ಮಾಡೋದು. ಆಮೇಲೆ ಇವ್ರು ನನ್ನ ಫ್ರೆಂಡ್, ಆಲ್ಮೋಸ್ಟ್ ನನ್ನ ಮಗ ಅಂತೂ ಅವ್ರ ಕಡೆನೇ ಇದ್ದ, ನನ್ನ ಹತ್ರ ಅಂತೂ ಜಾಸ್ತಿ ಬಂದೇನೇ ಇಲ್ಲ. ನಂಗೆ ಸೋಲೋ ಟ್ರಿಪ್ ಹೋದಂಗೆ ಅನ್ನಿಸ್ಬಿಟ್ಟಿತ್ತು. ಅವಾಗಷ್ಟೇ ನಾ ಇಸ್ಕೊತಿದ್ನಿ. ಅದನ್ನು ಬಿಟ್ಟರೆ ಪಾಪ ಇವರೇ ಎಲ್ಲ ಹಿಡ್ಕೊಂಡಾರ ಅವನಿಗೆ. ಸೊ ನೋಡ್ರಿ, ನೀರಂತೂ ಜಾಸ್ತಿ ಬಂದೈತಿ. ಇಲ್ಲೇ ಮಳೆ ಆಗಿತ್ತಲ್ಲ ಒಂದು 2-3 ದಿವಸದಿಂದ. ಸೊ ಹಾಗಾಗಿ ನೀರು ಜಾಸ್ತಿ ಬಂದೈತಿ. ಬಟ್ ರೋಡ್ ಒಂದು ಚಲೋ ಐತಿ. ಹಾಗೇನು ನಾವು ರಾಡಿ ಐತೇನೋ ಅಂದ್ಕೊಂಡಿದ್ದು, ಬಟ್ ಅಷ್ಟೊಂದೇನಿಲ್ಲ. ಸ್ವಲ್ಪ ಇತ್ತು ರಾಡಿ, ಅಷ್ಟು ಇದು ಅನ್ನಿಸ್ಲಿಲ್ಲ ನಮಗೆ ಹೋಗಾಕ. ಅದನ್ನು ಬಿಟ್ಟರೆ ನೀರು ಮಸ್ತ್ ಬಂದಿತ್ತು, ವ್ಯೂ ಎಲ್ಲ ಚಲೋ ಇತ್ತು. ಇವು ಇದ್ದಿದ್ದ ಸಲುವಾಗಿ ನಾ ಜಾಸ್ತಿ ನೀರೊಳಗದು ಏನು ಹೋಗಕ್ಕೆ ಹೋಗಲಿಲ್ಲ. ಒಂದು ಕಡೆ ನೀರೆಲ್ಲ ಎಷ್ಟು ಬಂದಿದ್ದು ಏನಂತ ನೋಡ್ಕೊಂಡು ಸ್ವಲ್ಪ ಫೋಟೋಸ್ ತಕ್ಕೊಂಡು ನಾ ದಂಡಿಗೆ ಬಂದು ಕುಂತ್ನಿ. ಬಟ್ ನಮ್ಮ ಜೊತೆ ಬಂದಿರೋರೆಲ್ಲ ಆಲ್ಮೋಸ್ಟ್ ನೀರೊಳಗೆ ಕಾಲು ಬಿಟ್ಕೊಂಡು ಎಲ್ಲ ಚಲೋ ತಂಗೆ ಎಂಜಾಯ್ ಮಾಡಿ ಫೋಟೋಸ್ ಎಲ್ಲ ತಕ್ಕೊಂಬಂದರು. ನಾ ಇವು ಇದ್ದಿದ್ದಕ್ಕೆ ಸ್ವಲ್ಪ ಹೊಳ್ಳಾಡಿದ್ರು. ಅಲ್ಲಿ ನೀರೊಳಗೆಲ್ಲ ಕಪ್ಪಿ ಮಾಸ್ ಇರ್ತೈತೆ ಅನ್ಕೊಂಡು ಜಾಸ್ತಿ ನೀರಾಗೇನು ಹೋಗಕ್ಕೆ ಹೋಗಲಿಲ್ಲ. ಒಟ್ಟ ಅವ್ರ ಪಪ್ಪ ಅಂತನ್ರಿ ಮ್ಯಾಮ್ರಿ, ಇವ್ರಿ ಅವ್ರ ಮಕ್ಕಳ ಬಿಡು ಕುಂಡುಂಗಿಲ್ರಿ, ಅವ್ರು ಎತ್ಕೊಂಡ್ರು ಮೀಟ್ತಾನ್ರಿ. ಅದ್ರ ಸಂಬಂಧ ನಾನು ನೀರು ಬೀಳೋ ಸೌಂಡ್ ಅಂತೂ ನಮಗೆ ದೂರಿಂದನೇ ಜುಡು ಅಂತ ಕೇಳಿಸತ್ತಿತ್ತು. ಬಟ್ ಅಲ್ಲಿ ಹೋಗ್ಬಿಡ್ಕೊಂಡು ಅಷ್ಟು ಬಿಸಿಲಾಗಿಂದ ಬಂದಿದ್ದು ಫುಲ್ ತಂಪು ಫೀಲಿಂಗ್ ಮಸ್ತ್ ಇತ್ತು. ನೀರಂತೂ ಜುಳು ಹರಿಯತ್ತಿತ್ತು.
ನಾ ಅಂತೂ ಜಾಸ್ತಿ ಮುಂದೆ ಹೋಗೋಕೆ ಹೋಗಲಿಲ್ಲ, ಹೇಳಿದ್ನಲ್ಲ. ಇವು ಇದ್ದ ಸ್ವಲ್ಪ ಯಾರ್ಯಾರ ಹೋಗುವಾಗ ಸ್ವಲ್ಪ ದುಗ್ಸಿದ್ರು ಮತ್ತು ನೀರೊಳಗನ ಅಲ್ಲೂ ಕಪ್ಪಿ ಮಾಸ ಎಲ್ಲ ಭಾಳ ಬಂದಿದ್ದು ಕಲ್ ಮೇಲೆ. ಎಂಜಾಯ್ ಮಾಡ್ಕೊತ ಬರಲಿ ಕರ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಅವನಿಗೆಲ್ಲ ನೀರದು ತೋರಿಸ್ಕೊಂಡು ಕಟ್ಟಿ ಮೇಲೆ ಕೂತ್ನಿ. ಯಾಕಂದ್ರೆ ಸಣ್ಣ ಹುಡುಗರು ಇರ್ತಾವೆ, ರಿಸ್ಕ್ ಆಗ್ತಾವೆ, ಎಲ್ಲರೂ ನೋಡ್ಕೊಂಡು ಇದು ಮಾಡ್ಬೇಕಾಗ್ತೈತಿ. ನೋಡ್ರಿ ಇವು ಯಾರ್ಯಾರು ಕರೀತಾರೆ ಎಲ್ಲರ ಕಡೆನೂ ಹೋಗತ್ತಿದ್ದ. ಸೊ ಹಿಂಗಾಗಿ ನನಗೇನು ಇದು ಅನ್ನಿಸ್ತಿಲ್ಲ, ಕರ್ಕೊಂಡು ಹೋಗ್ಬಾಕಿ ಬಂದಲ್ಲ ಅಂತೇಳಿ ಎಲ್ಲರ ಕಡೆ ಹೋಗೋದು ನೋಡಿದ್ಮೇಲೆ ನಾ ಜಾಸ್ತಿ ಏನು ಅಂಜಕ್ಕೆ ಹೋಗಲಿಲ್ಲ. ಎಲ್ಲರ ಕಡೆ ಆರಾಮ್ ಹೋಗ್ತಾನೆ ಬಿಡಪ್ಪ ಅನ್ನೋ ಹಂಗೆ ಆಗ್ಬಿಡ್ತು ನನಗೆ. ಆಮೇಲೆ ನಾವು ಹೋಗಿದ್ದು ಸಂಡೇ ಇತ್ತು, ಆಲ್ಮೋಸ್ಟ್ ರಶ್ ಭಾಳ ಇತ್ತು. ವೀಕೆಂಡ್ ಒಳಗೆ ರಶ್ ಭಾಳ ಇರ್ತೈತಿ. ವೀಕ್ ಡೇಸ್ ಒಳಗೆ ಹೋಗಿದ್ದು ಅಂದ್ರೆ ಅಷ್ಟೇನು ರಶ್ ಆಗ್ತಿದ್ದಿಲ್ಲ, ಬಟ್ ಯಾರೂ ಖಾಲಿ ಇರ್ತಿದ್ದಿಲ್ಲ. ಅವ್ರದ್ದು ಮನ್ಯಾಗ ಇದಿರ್ತಿತ್ತಲ್ಲ ಕೆಲಸ, ಅವಳು ಸಂಡೇ ಆದರೆ ಎಲ್ಲರೂ ಫ್ರೀ ಇರ್ತಾರೆ ಅಂದ್ಕೊಂಡು ನಾವು ಸಂಡೇನ ಪ್ಲ್ಯಾನ್ ಮಾಡಿದ್ವಿ ಟ್ರಿಪ್ಪಿಗೆ. ಸೊ ಸಕ್ಸಸ್ಫುಲಿ ಟ್ರಿಪ್ ಹೋಗಿ ಬಂದ್ವಿ. ಸೊ ನೆಕ್ಸ್ಟ್ ನಾವು ಇದೇ ಸಲ ಅಂತಲ್ಲ, ನಾವು ಆಲ್ಮೋಸ್ಟ್ ಹೋಗಿದ್ದೀವಿ. ಲಾಸ್ಟ್ ಇಯರ್ ಬಿಟ್ಟು ಅದರ್ ಲಾಸ್ಟ್ ಇಯರ್ ಹೋಗಿದ್ವಿ. ಬಟ್ ಅದು ಲಾಗ್ ಮಾಡ್ಕೊಂಡಿದ್ದಿನ. ಬಟ್ ಏನಾಯಿತು ಅಂದ್ರೆ ನನ್ನ ಮೊಬೈಲ್ ಚೇಂಜ್ ಮಾಡೋಣಕ್ಕೆ ಅವು ಲಾಗ್ ಅದಾವೆ, ಎಲ್ಲದಾವ ಅಂತ ಗೊತ್ತಿಲ್ಲ. ಬಟ್ ಅದಾವ ನನಗೂ ಅದೆಲ್ಲ ಕಾಪಿ ಮಾಡಿ ಇಟ್ಟಿದ್ದೆ ನಾನು ಕಂಪ್ಯೂಟರ್ ಒಳಗೆ. ಸೊ ಅವೆಲ್ಲದಾವ್ ನೋಡಬೇಕು. ಅದೇನಾರ ಸಿಕ್ತಂದ್ರೆ ನಾನು ನೆಕ್ಸ್ಟ್ 2 years ಅಥವಾ 3 years ಬ್ಯಾಕ್ ವೀಡಿಯೋಸ್ ಆದರೂ ಪರವಾಗಿಲ್ಲ. ಬಟ್ ನಮಗೊಂದು ಯೂಟ್ಯೂಬ್ ಒಳಗೆ ಮೆಮ್ರಿ ಉಳಿತದಲ್ಲ, ನಾವು ಹೋಗಿ ಬಂದೀವಿ ಅಂತೇಳಿ. ಸೊ ಆ ವಿಡಿಯೋನು ನಾನು ಹಾಕ್ತೇನೆ. ಬಟ್ ಹುಡುಕ್ಯಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು. ಇವಂದು ಡೈಲಿ ರುಟೀನ್ ಒಳಗೆ ನಂದು ಟೈಮ್ ಅಂತ ಕೊಡೋಕ್ಕಾಗತ್ತಿಲ್ಲ. ಹೀಗಾಗಿ ಅದು ವಿಡಿಯೋ ಎಲ್ಲೈತಿ ಸಿಕ್ಕಿಲ್ಲ. ಮತ್ತು ಚಾನಲ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಂದೆಲ್ಲ. ಸೊ ಹೀಗಾಗಿ ಸಿಕ್ತಂದ್ರೆ ಹಾಕ್ತೀನಿ. ಸೊ ಇದು ಇಲ್ಲಿದ್ದು ಫೇಮಸ್ ಚುರುಮುರಿ. ಮಸ್ತ್ ಮಾಡಿಕೊಟ್ಟಿದ್ರು ಚುರುಮುರಿ ಮಾತ್ರ. ಎಲ್ಲ ಮಸಾಲ ಹಾಕಿ ಮೇಲೆ ಒಂದು ಮಾವಿನಕಾಯಿ ಇಟ್ಟು ಹಾಕ್ತಾರೆ. ಆಮೇಲೆ ನಮ್ಗೆ ಏನಾದರೂ ಚಹಾ ಒಂದು ಬಿಟ್ಟಿರೋಕ್ಕಾಗಲ್ಲ. ಮೇಬಿ ಅಲ್ಲೇ ಒಂದು 3-4 ಕಪ್ ಚಹಾ ಕುಡ್ದಿರ್ಬೋದು. ಚುಮರಿ ತಿನ್ಕೊಂತ ಚಹಾ ಮಸ್ತ್ ಕಾಂಬಿನೇಷನ್. ಇಲ್ಲಿ ಯಾರಾದರೂ ಬಂದ್ರೆ ಇದು ಚುಮರಿದಂತೂ ಇದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಅಷ್ಟು ಮಸ್ತ್ ಮಾಡಿಕೊಟ್ಟಿದ್ರೆ. ಆಮೇಲೆ ಕ್ವಾಂಟಿಟಿನೂ ಅಷ್ಟಿತ್ತು, ಆರಾಮ್ಸೆ ಇಟ್ಟು ತಿನ್ಬೋದು, ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ರೆ. ಇನ್ನೊಂದು ಹಾಕಿ ಮಾವಿನಕಾಯಿ. नहीं है वीडियो है अच्छा हाँ यूट्यूब में डालती हूँ मैं वीडियोस बना के अरे उधर बैठ मैं खिलाती हूँ ना नहीं उससे इजी लैंग्वेज कुछ भी नहीं है. ಸೊ ಇನ್ನೊಬ್ರು ನನ್ನ ಫ್ರೆಂಡ್ ಜ್ಯೋತಿ ಅಂತ. ಸೊ ಅವರು UP-ದವರು. ಅಕ್ಕಿಗೆ ಕನ್ನಡ ಬರ್ತಿದ್ದಿಲ್ಲ, ಹಾಗಾಗಿ ನಾ ಕನ್ನಡಕ್ಕಿಂತ ಈಸಿ ಲ್ಯಾಂಗ್ವೇಜ್ ಯಾವುದೂ ಇಲ್ಲ. ಸೊ ಟ್ರೈ ಮಾಡಿರಿ, ಕನ್ನಡ ಬರ್ತಿದೆ ಅಂತ ಹೇಳತ್ತಿದ್ನಿ. ಚುಮ್ಮಿ ಏನು ಮಾಡೋ ಅನ್ನ ತಿನ್ನೋದನ್ನ ಜಗಳ ಅವ್ನು ಚುಮರಿ ನೋಡ್ಬೇಕನ್ನ ನೋಡಿಲ್ಲ ನೋಡಿ ಏ ಹೋಗಿತಾನ್ರಿ ಮ್ಯಾಮ್ ಹೋಗಿತಾನೆ ಗೊಡ್ಸಿನ ಮಲ್ಕಿ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊಂಟಿದ್ದು ಗೋಕಾಕ್ ಫಾಲ್ಸಿಗೆ ಹೋಗ್ಬೇಕು ಅನ್ಕೊಂಡ್ವಿ. ಬಟ್ ಬೆಳಗ್ಗೆ ಒಬ್ಬೊಬ್ರು ನಾಷ್ಟ ಮಾಡಿ ಬಂದಿದ್ರು, ಒಬ್ಬೊಬ್ರು ನಾಷ್ಟ ಮಾಡಿ ಬಂದಿರಲಿಲ್ಲ. ಸೊ ಹೀಗಾಗಿ ಗೋಕಾಕ್ ಒಳಗೆ ಊಟ ಮಾಡ್ಕೊಂಡ ನೆಕ್ಸ್ಟ್ ಫಾಲ್ಸಿಗೆ ಹೋಗುನು. ಅಲ್ಲೇ ಹೋದ್ರೆ ಮಸ್ತ್ ವ್ಯೂ ನೋಡೋಕೆ ಬರ್ತೈತಿ, ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕೆ ಬರ್ತೈತಿ ಅಂದ್ಕೊಂಡ್ರೆ ನೆಕ್ಸ್ಟ್ ನಾವು ಊಟಕ್ಕೆ ಅಂತೇಳಿ ಗೋಕಾಕ್ ಒಳಗೆ ಚಲೋ ಹೋಟ್ಲೆ ಅವರ ಅದಾವೇನ ಅಂತೇಳಿ ನೋಡಾತಿದ್ದು. ಸೊ ಹಿಂಗೆ ನಮ್ಗೆ ರೋಡ್ ಒಳಗೆ ಸಿಕ್ಕಿದ್ದು ಲಕ್ಷ್ಮೀ ವಿಹಾರ ಅಂತೇಳಿ. ಸೊ ಇದ ನೋಡ್ರಿ ಹೋಟೆಲ, ಉಡುಪಿ ಲಕ್ಷ್ಮೀ ವಿಹಾರ ಅಂತೇಳಿ. ಸೊ ಇಲ್ಲಿ ನಾವು ಈಗ ಊಟಕ್ಕೆ ಬಂದೀವಿ. ನಡೀರಿ ಒಳಗೆ ಹೋಗಿ ಏನೇನು ಸಿಗ್ತೈತಿ ಅಂತ ನೋಡೋಣ, ಊಟ ಮಾಡೋಣ. ಎಲ್ಲಂತ್ರಿ ಸೊ ನಾವಿಲ್ಲಿ ಚಪಾತಿ ಊಟ ತೊಗೊಂಡೇವಿ. ಅದು ಇದು ತಿಂದು ಸುಮ್ಮನೆ ಹೆಲ್ತ್ ಅಪ್ಸೆಟ್ ಮಾಡ್ಕೋಕ್ಕಿಂತ ಚಪಾತಿ ಊಟ ಮಾಡಿಬಿಡೋಣ ಅಂತೇಳಿ ನಾವು ಚಪಾತಿ ಊಟ ತೊಗೊಂಡೇವಿ. ಸೊ ಎಲ್ಲ ಆದಮೇಲೆ ನಿಮಗಂತೂ ಗೊತ್ತೈತಿ ಟೀ ಲವರ್, ಟೀ ಅಂತೂ ಬೇಕೇ ಬೇಕು. ಸೊ ನಾ ಸಮಾಧಾನಲೇ ಟೀ ಕುಡೀಲಿ ಅಂತೇಳಿ ನನ್ನ ಫ್ರೆಂಡ್ಸ್ ನೋಡ್ರಿಲೇ ನಮ್ಮ ಸಣ್ಣವನ್ನ ಹೆಂಗೆ ಆಡ್ಸತ್ತಾರ. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ನಾವಿಲ್ಲಿ ಗೋಕಾಕ್ ಫಾಲ್ಸಿಗೆ ಬಂದೀವಿ. ಫಾಲ್ಸ್ ಒಳಗನ ಇಲ್ಲಿ ಕೆಳಗಡೆ ಕಚ್ಚಾ ರೋಡ್ ಐತಿ. ಇಲ್ಲಿ ನಡ್ಕೋತ ಹೋದ್ರೆ ಫಾಲ್ಸದ್ದು ಹಿಂಗೆ ನೀರು ಬೀಳ್ತಾವಲ್ಲ, ಅದ್ರದ್ದು ಕೆಳಗಿನ ವ್ಯೂ ಕಾಣಿಸ್ತೈತಿ ಅಂಥೇಳಿ ನಮಗೆ ಹೇಳಿದ್ರು.
ಸೊ ಇಲ್ಲೆಲ್ಲರೂ ಜನ ಇಳಿದು ಹೊಂಟಿದ್ರಲ್ಲ, ಸೊ ನಾವು ಹೆಂಗೆ ಕಾಣ್ತೈತಿ ನೋಡೋಣ ಅಂತೇಳಿ ಇಳಿದು ಹೋದ್ವಿ. ಇದು ಆಲ್ಮೋಸ್ಟ್ ಒಂದು ವಾಕೇಬಲ್ ಡಿಸ್ಟೆನ್ಸ್ ಐತೆ, ಅಷ್ಟೇನು ದೂರ ಇಲ್ಲ. ಆಮೇಲೆ ರೋಡ್ನು ಚಲೋ ಐತಿ, ಕಲ್ಲದು ಏನಿಲ್ಲ, ಹಿಂಗೆ ಸ್ವಲ್ಪ ಪಾರ್ಕಿಂಗ್ ಕಲ್ಲದು ಹಾಕಿದ್ರು. ಆಮೇಲೆ ಸ್ವಲ್ಪ ಮುಂದೆ ಹೋಗೋಡ್ಕ ರೋಡ್ ಕಲ್ ಮೇಲೆಲ್ಲ ಹತ್ತಿ ಇಳಿದಾಗ್ತೈತಿ. ಇವು ನೋಡ್ರಿ ಎಲ್ಲರ ಕಡೆ ಹೆಂಗೆ ಹೊಂಟಿದ್ದ. ಸೊ ನನಗೆ ಅದೊಂದು ರಿಲೀಫ್. ನನ್ನ ಮಮ್ಮಿ ಬೇಕಂತ ಏನು ಅನ್ನಲಿಲ್ಲ. ಆಲ್ಮೋಸ್ಟ್ ಯಾರು ಕರೀತಾರೆ ಅವ್ರ ಹತ್ರ ಹೋಗಿ ಸುಮ್ಮನೆ ಇದ್ದ. ಸ್ವಲ್ಪ ನಾನು ನೋಡಿದ್ರೆ ಕರ್ಕೊಂಡು ಕೈ ಮಾಡ್ತಿದ್ದ, ಬಟ್ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರ ಜೋಡಿನೂ ಚಲೋನ ಹೊಂದ್ಕೊಂಡಿದ್ದ. ಎಲ್ಲರೂ ಅದನ್ನತ್ತಿದ್ರು, ಏನ್ರಿ ಕಾಡೋಂಗಿಲ್ಲ ಎಲ್ಲರ ಕಡೆ ಹೋಗ್ತಾನಂತಿದ್ದ. ಫಸ್ಟ್ ಟೈಮ್ ಅವು ಎಲ್ಲರ ಕಡೆ ಹೋಗತ್ತಿದ್ದು, ಇಲ್ಲಾಂದ್ರೆ ಮನ್ಯಾಗಿದ್ರೆ ಅವ್ರ ಪಾಪ ಬೇಕು, ಹೊರಗೆಲ್ಲರ ಕರ್ಕೊಂಡು ಹೋದ್ರೆ ನನ್ನ ಬಿಟ್ಟರೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವ. ಸೊ ಫಸ್ಟ್ ಟೈಮ್ ಎಲ್ಲರಿಗೂ ನೋಡೋ ಖುಷಿಯಾಗಿತ್ತು. ಏನು ಫಸ್ಟ್ ಟೈಮ್ ಅಂತೇಳಿ ಎಲ್ಲರ ಹತ್ರ ಹೋದು ನಮಗೂ ಗೊತ್ತಾಗಲಿಲ್ಲ. ಸೊ ನೋಡಿರಿ ಈಗ ಆಲ್ಮೋಸ್ಟ್ ಹಿಂಗೆ ಇಲ್ಲೆಲ್ಲ ಕಟಂಜ ಅಕ್ಷರ ಮೇ ಬಿ ಆ ಕಡೆ ಹೊರಗೆ ಯಾರು ಜೋಲ್ ಹೋಗಿ ಬಿದ್ದಿದ್ದಾರೆ ಅಂತಿರ್ಬೋದು. ಸೊ ಅಲ್ಲಿ ನೋಡ್ರಿ ಕಾಣತೈತಲ್ಲ ನೀರು ಹೆಂಗೆ ಬೀಳತೈತಿ. ಝೂಮ್ ಆಗಿ ತೋರಿಸ್ತೀನಿ ತಡೀರಿ. ಸೊ ನೋಡ್ರಿ ಹೆಂಗೆ ಎಷ್ಟು ಚಂದ ನೀರು ಬೀಳೋದು ಕಾಣಿಸತೈತಿ. ಸೊ ನಾವೀಗ ಅಲ್ಲಿ ಮೇಲೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ವ್ಯೂ ಚಂದ ಕಾಣ್ತೈತಿ, ಇಲ್ಲಿ ಹೋಗಿ ನೋಡ್ರಿ ಅಂತ ಎಲ್ಲರೂ ಅನ್ನಕತ್ರ. ಸೊ ನೋಡ್ರಿ ಎಲ್ಲರೂ ಬಂದ ವ್ಯೂ ನೋಡತ್ತೀವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊಂಟಿದ್ದನ ಯೋಗಿಕೊಳ್ಳ ಮಲ್ಲೆ ಈಗ. ಸೊ ಅಲ್ಲಿ ಗೋಕಾಕ್ ಫಾಲ್ಸಿಗೆ ಲಾಸ್ಟ್ ಇಟ್ಕೊಂಡು ಅಲ್ಲಿ ಸ್ವಲ್ಪ ಹೊಳಿ ಬರುವಾಗ ಸಂಜೆಗೆ ಇದು ಚಂದ ಕಾಣ್ತೈತಿ. ಫಸ್ಟ್ ಇಲ್ಲಿ ಸ್ವಲ್ಪ ಕತ್ಲಾಯ್ತಂದ್ರೆ ಹತ್ತಕ್ಕಾಗೋಲ್ಲ, ಅಂದ್ರೆ ಸ್ವಲ್ಪ ಈವ್ನಿಂಗ್ ಆತಂದ್ರೆ ಹತ್ತದು ಇದಾಗ್ತೈತಿ. ಈಗ ಸ್ವಲ್ಪ ಎಲ್ಲರೂ ಊಟ ಮಾಡೋ ಎನರ್ಜಿ ಐತಿ. ಸೊ ಫಸ್ಟ್ ಯೋಗಿಕೊಳ್ಳಕ್ಕೆ ಹೋಗಿ ಆಮೇಲೆ ಗೋಕಾಕ್ ಫಾಲ್ಸಿಗೆ ಹೋಗೋಣ ಅಂತೀವಿ. ನೋಡಿರಿ ಯೋಗಿಕೊಳ್ಳಕ್ಕೆ ಬಂದೇವಿ, ಬಟ್ ನಾ ಇಲ್ಲಿ ಫಸ್ಟ್ ಟೈಮ್ ಬರತ್ತೀನಿ. ಸೊ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಐತಿ, ರೋಡ್ನು ಚಲೋ ಐತಿ. ಬಟ್ ಮೆಟ್ಲ ನೋಡಿದ್ಮೇಲೆ ಶಾರುಖ್ ಖಾನ್ ಮೂವಿನ ನೆನಪಾಯ್ತು ನಮಗೆ, ವೇರ್ ಈಸ್ ಅ ಟೆಂಪಲ್ ಅಂತೇಳಿ. ಅಷ್ಟು ಕೊಂಡು ಮೆಟ್ಲದಾವ, ಹೆಂಗೆ ಹತ್ತಿದ್ವಿ ಹೆಂಗೆ ಬರೋದು ಅಷ್ಟು ಮೆಟ್ಲ ಹತ್ತು ತನೂ. ಈಗ ನನ್ನ ಫ್ರೆಂಡಿಗೆ ಎತ್ಕೊಂಡಾರಲ್ಲ ವೈನವನ್ನ, ಅವರೇ ಎತ್ಕೊಂಡು ಅವರು ವಾಪಸ್ ಇಳಿಸಿದಾರು. ನನಗಂತೂ ಆಗೋದಿಲ್ಲ, ನಾ ಹತ್ತದ ಜಡ ಇಲ್ಲ, ಅವ್ನು ಹಿಡ್ಕೊಂಡು ಹೆಂಗೆ ಹತ್ಲಪ್ಪ ಅನ್ನತೀನಿ. ಅವ್ರು ನೀವು ಬರ್ರಿ ನಾ ಹಿಡ್ಕೊತೀನಂತೆ ಅವರೇ ಹಿಡ್ಕೊಂಡ್ರು. ಸೊ ಹೀಗಾಗಿ ನಾ ಆರಾಮ್ಸೆ ಇಳಿದ್ವಿ. ದೇವ್ರ ದರ್ಶನನೂ ಆರಾಮ್ಸೆ ಮಾಡ್ಕೊಂಡು. ಬಟ್ ಹೋಗ್ತಾ ಮೆಟ್ಲ ಹಿಂಗಿದ್ದುಲ್ಲ, ಅವ ಎಲ್ಲಿ ಹೋಗಬೇಕು ಹೆಂಗೆ ಹತ್ತಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲೆಲ್ಲರೂ ಹತ್ತೋರು ಸ್ವಲ್ಪ ಹತ್ತೋದು ಆಮೇಲೆ ಸೈಡ್ಗೆ ರೆಸ್ಟ್ ಮಾಡೋದು, ಸ್ವಲ್ಪ ಹತ್ತೋದು ಆಮೇಲೆ ಸೈಡ್ಗೆ ರೆಸ್ಟ್ ಮಾಡೋದು ಮಾಡತ್ತಿದ್ರು. ಸೊ ನಾವು ಹಂಗೆ ಮಾಡ್ಕೊತ ಹೋದ್ರಾಯ್ತಂತೇಳಿ ಹಂಗೆ ಮಾಡ್ಕೊತಾನೆ ಹೋದು. ಇಲ್ಲಿ ಮಂಗ್ಯ ಅಂತೂ ಭಾಳ ಇದ್ದು. ಆಲ್ಮೋಸ್ಟ್ ನೀವೇನಾರ ಇಲ್ಲಿ ಹೋದ್ರೆ ಕ್ಯಾರಿ ಬ್ಯಾಗ್ ಒಳಗೆ ತಿನ್ನೋ ಐಟಮ್ಸ್ ಏನೂ ಕಾಣಿಸ್ದೇ ಇರೋ ಥರ ತೊಗೊಂಡು ಹೋಗಬೇಡ್ರಿ. ಸೊ ಮಂಗ್ಯಗಳು ಕಸ್ಕೊಂಡ ಬಿಡ್ತಾವ. ಟೆಂಪಲ್ ಅನ್ನಂಗತ್ತೇವ ಬರ್ರಿ ನಾ ತಗೋತೀನಿ ತಡ್ರಿ ಬನ್ನಿ. ಈಗ ಹತ್ತುವಾದ ಹೋಗಿ ಜೀವ ಇಳಿಯಾಗಿ ಬರ್ತೈತಿ. ಫೈನಲಿ ಗುಡಿ ಗೋಪುರ ಕಾಣಿಸೋಣ ಜೀವ ಬಂದಂಗಾಯ್ತು. ಬಿಕಾಸ್ ಅಷ್ಟು ಮೆಟ್ಲ ಹತ್ತಿದ್ವಲ್ಲ, ಅದೊಂಥರ ಚಡಾವಿದ್ದಂಗಿತ್ತು. ಮೆಟ್ಲ ಸಮ ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಅಷ್ಟು ಮೆಟ್ಲ ಬಾಳಿದ್ರು ಏನು ಅನ್ಸೋದಿಲ್ಲ. ಬಟ್ ಇದೊಂಥರ ಚಡಾವ್ ಏರ್ಕಿನ ಏರ್ದಂಗೆ ಅನ್ಸತ್ತಿತ್ತು. ಎಲ್ಲರಿಗೂ ಜೀವಂತೂ ಬಾಯಿಗೆ ಬಂದಂಗತ್ತು, ಎಲ್ಲರಿಗೂ ನನಗಂತೂ ಫುಲ್ ಸುಸ್ತಾಯ್ತು. ಆಮೇಲೆ ಇವ್ ನೋಡ್ರಿ ಅವ್ರ ಹತ್ರ ಎಷ್ಟು ಚಂದದಾನ. ಇನ್ನು ಟ್ರಿಪ್ಪಿಗೆ ಬಂದ್ರೆ ನಾ ಮ್ಯಾಮ್ ಜೋಡಿ ಎಟ್ಟ ಬರಕಿನ ಕೆಳಗಿಂದ ನೀವು ಇಟ್ಕೊಂಡ್ಬಂದ್ರಿ. ನಮ್ಮ ಹೆಂಗೆ ಬರತ್ತಾಳ ನೋಡ್ರಿ ನತ್ತನು. ಹತ್ತದನ ಕುಂಡ್ರಗಿಲ್ಲ ಹತ್ತದಲ್ಲ. ಇಲ್ಲಿ ನೀರು ಬೀಳ್ತಿದ್ವಲ್ರಿ ಮ್ಯಾಮ್, ಇಲ್ಲೇ ಬೀಳ್ತಾವ ಸೊಗಲಾಗಿಲ್ರಿ ಹಂಗೈತದ. ಚಕ್ಕಿ ಅಲ್ಲಿ ಹಿಂಗೆ ನೋಡಿ ಬರೋದು. ಇಲ್ಲಪ್ಪ ನಾ ಇದರ ಸಾಕೊಂಬಂದ ತಮ್ಮ ದೊಡ್ಡದಾಗ. ಸೊ ಫೈನಲಿ ಗುಡಿ ಒಳಗೆ ಬಂದ್ವಿ, ದರ್ಶನ ಅಷ್ಟು ಮಾಡ್ಕೊಂಬರೋಣ ಅಂತ್ರಿ.
ಬರೀ ಇಲ್ಲಿ ಕಾಲು ತಗೊಂಡು ಬರ್ಬೇಕಂತ ಕಾಲು ತೊಳ್ಕೊಂಡು ಬಂದು ಇಲ್ಲಿ ಕಾಲು ತಗೊಂಡು ಬರ್ಬೇಕಂತ ಬರ್ರಿ ಕಾಲು ತಗೊಂಡು ಬರ್ಬೇಕಂತ ಬರ್ರಿ ಎಲ್ಲಿ ಇಲ್ಲೇ ಎಲ್ಲಿ ಹೋದ್ರೆ ಇವು ನೋಡ್ರಿ ನಾವು ಹೆಂಗೈತಿ ಇಲ್ಲಿಂದ ಕೆಳಗೆ ನೋಡಲಿ ನಾವು ಅಲ್ಲಿಂದ ಬಂದೇವೇನೋ ರೀ ಮ್ಯಾಮ್ ನಾವು ಅಲ್ಲಿ ಕೆಳಗಿಂದ ಬಂದೇವೇನೋ ಅಂತೇನೆ ವಿಡಿಯೋದಾಗ ರೀ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಗೋರ್ ಕರ್ಕೆ ಬೇಕು ಅನ್ನೋ ಹಂಗಾಕಿತ್ರಿ ಕೈಯಾಗ ಇಲ್ಲಿ ಒಂದು ಸಣ್ಣ ಟೆಂಪಲ್ ಇತ್ತು, ದೇವಿ ಟೆಂಪಲ್. ಅದು ಯಾವ ದೇವ್ರು ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಮೇನು ಯೋಗಿಕೊಳ್ ಮಲ್ಲಯ್ಯ ಅಂತಾರಲ್ಲ, ಅದು ಟೆಂಪಲ್ ಇತ್ತು. ಅದು ಮೇನ್ ದೇವ್ರ ಗುಡಿ ಇಲ್ಲಿತ್ತು. ಸೊ ಎಲ್ಲರೂ ನಮ್ಮ ದರ್ಶನ ಮಾಡಕ್ಕಂತೇಳಿ ಬಂದಿದ್ವಿ. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ಮಂದಿದ್ರು, ಬಟ್ ನಾವು ಬಂದಾಗ ಏನು ಮಂದಿರಲಿಲ್ಲ. ಸೊ ಹಿಂಗಾಗಿ ನಾವು ಆರಾಮ್ಸೆ ದರ್ಶನ ಮಾಡಿಕೊಂಡು ಕುಂತ ನಿಂತಲ್ಲೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನೀವು ದರ್ಶನ ಮಾಡ್ಕೊರಿ. ಸೊ ಹಂಗೆ ನನಗೆ ಯಾರ್ಯಾರು ವಿಡಿಯೋ ನೋಡತ್ತಿಲ್ಲ ನಿಮ್ಮ ಮನೆ ದೇವ್ರನ್ನೂ ಯೋಗಿಕೊಳ್ ಮಲ್ಲಯ್ಯನ ಹಂಗೇನಾರು ಇದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋದೇ ವಿಡಿಯೋಸ್ ನೋಡತ್ತೀರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಲ್ಲಿ ಒಂದು ದೇವಿ ಗುಡಿ ಇತ್ತಲ್ಲ, ಸೊ ಇಲ್ಲೂ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಾ ಆಯಿತು ವೈನವ ಆಯಿತು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು. ಸೊ ಹೀಗಾಗಿ ಅವನಿಗೆ ಪಾದ ನಮಸ್ಕಾರ ಮಾಡಕ್ಕಂತೇಳಿ ಒಳಗಡೆ ಕೊಟ್ವಿ. ಅವರು ಇಸ್ಕೊಂಡು ಪಾದ ನಮಸ್ಕಾರ ಮಾಡಿಸ್ಕೊಟ್ರು. ಸೊ ಇವ್ ಬೇರೆದವ್ರ ಕಡೆ ಹೋದ್ರೆ ಹೆಂಗಿರ್ತಾನೋ ಅನ್ನತ್ತಿದ್ನಿ, ಬಟ್ ಅಲ್ಲೂ ಒಳಗೆ ಕೊಟ್ಟಾಗ ಏನು ಅಳ್ಳಿಲ್ಲ. ಸುಮ್ಮನೆ ಎಲ್ಲ ನಮಸ್ಕಾರ ಮಾಡೋ ಮಟನೂ ಸುಮ್ಮನೆ ನಿಂತಿದ್ದ. ಸೊಂಡಿ ನೋಡಲ್ಲ ಕಿಸಿ ಕೊಡತಿ ಕಿಸಿ ಕೊಡತನ ಬಾ 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 ಒಂದ್ಸಗಿ ಸಖಿ ಭಾಳ ತೆಗೀರಿ ಅಲ್ಲ ಅದಕ್ಕೆ ನೋಡೋನ್ ತೆಗೀರಿ ಅಲ್ಲ ಸಖಿ ತೆಗೀರಿ ಅಲ್ಲ ಜೀರೋ ನಂಬರ್ ಹೋಗಿ ಬಂದ್ಮೇಲೆ ನಮ್ಮ ಕಡೆ ಒಂದ್ಸಲ ತೆಗಿಬೇಕಲ್ರಿ ಮ್ಯಾಮ್ ತೆಗ್ದೇನ್ರೆ ಅದೇನಾಗ್ಬಿಟ್ಟದ ಹುಡುಗಿ ಕಟ್ಟಿಂಗ್ ಸ್ಟೈಲ್ ಕರೆಕ್ಟ್ ರೌಂಡಿಗೆ ಬಂದಾವು ಅಯ್ಯೋ ಕಟ್ ಮಾಡಿದ ದಿವಸ ಎಲ್ಲ ಪಪ್ಪ ಕಡೆ ಬೇಸ ನಮ್ಮ ತಂಗಿ ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ಕುಡಿ ಬೈದಾರ ಏನು ಕಟ್ ಮಾಡಿದೀಯ ತಾಯಿಗೆ ಮಗನೇ ಜೀವ ಆ ಮಗನಿಗೆ ತಾಯ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು ಇಲ್ಲಿ ಹಳಿ ಕಾಲದ ಗುಡಿ ಒಂದ ಕಲ್ಲಿನೊಳಗೆ ಕೆತ್ತಿದಾರಂತ ಈ ಗುಡಿ. ಬಟ್ ಗುಡಿ ಮಾತ್ರ ಇಷ್ಟು ಶಾಂತ ಇತ್ತಲ್ಲ, ಅಲ್ಲಿ ಹೋಗಿ ಕುಂತ್ರು ಹೊಳ್ಳಿ ಬರಾಕ ಮನ್ಸಾಗುಲ್ಲ.
ಅಷ್ಟು ಶಾಂತ ಮತ್ತು ಅಷ್ಟು ತಂಪು ಇತ್ತ ಗುಡಿ. ಒಂದ ಕಲ್ಲೊಳಗೆ ಆ ಕಾಲದೊಳಗೆ ಕೆತ್ತಾರಂದ್ರೆ ಮಾತ್ರ ಮಸ್ತ್ ಕಾಣ್ತಾವ. ಇಲ್ಲಿ ಎಲ್ಲಿ ನೋಡ್ತಿರಲ್ಲ ಆಲ್ಮೋಸ್ಟ್ ಮಂಗಗಳು ಕಾಣ್ತಾವ. ನಮ್ಮ ಕೈಯಾಗ ಏನಾರ ಇದ್ರಂತೂ ಮುಗ್ದ ಹೋಯ್ತು. ನಮ್ಮ ಹಿಂದಿಂದನೇ ಬರೋಕೆ ಸ್ಟಾರ್ಟ್ ಮಾಡಿಬಿಡ್ತಾವ. ಸೊ ಇಲ್ಲಿ ಹೋಗೋರು ಹೇಳಿದ್ನಲ್ಲ ಆವಾಗಲೇ, ನೋಡ್ಕೊಂಡು ಹೋಗ್ರಿ, ತಿನ್ನೋ ಐಟಮ್ ಏನು ಕ್ಯಾರಿ ಬ್ಯಾಗ್ದಾಗ, ಟ್ರಾನ್ಸ್ಪರೆಂಟ್ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೋಗ್ಬೇಡ್ರಿ, ಕಾಣೋಗುತ್ತೆ. ನಾವಿಲ್ಲೇ ರಶ್ ಅದು ಸ್ವಲ್ಪ ಕಡಿಮೆ ಆದಮೇಲೆ ಎಲ್ಲರೂ ಹೋದ್ಮೇಲೆ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಫೋಟೋಶೂಟ್ ಮಾಡತ್ತಿದ್ವಿ ಇಲ್ಲೇ. ಸೊ ಇದು ಯೋಗಿಕೊಳದಿಂದ ಹೊಳೆ ರಿಟರ್ನ್ ಬರುವಾಗ ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತು. ಇಲ್ಲಿ ಫೋಟೋಸ್ ತಕ್ಕೊಳ್ಳೋಣ ಅಂತೇಳಿ ನಿಂತು, ಬಟ್ ಇಲ್ಲೆಲ್ಲ ಕುರಿ ಅವು ಇವು ಬರಾತಿದ್ದು ಹುಡುಗರೆಲ್ಲ ಅಂಜಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗಾಗಿ ಇಲ್ಲೇನು ಅಷ್ಟೊಂದು ಫೋಟೋಸ್ ಅದು ತಕ್ಕೋಲಿಲ್ಲ. ಸುಮ್ಮನೆ ದಂಡಿಗೆ ಎಷ್ಟಿರೋದು ವ್ಯೂ ಅಷ್ಟು ನೋಡ್ಕೊಂಡು ವಾಪಸ್ ಬರಾತೀವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಗೋಕಾಕ್ ಫಾಲ್ಸಿಗೆ ಹೋಗ್ಬೇಕಂತ ಮಾಡೇವಿ. ಸೊ ನೋಡ್ರಿ, ಫಾಲ್ಸಿಗೆ ಬಂದು ಇವತ್ತು ಸಂಡೇ ಇರೋದ್ರಿಂದ ಫುಲ್ ರಶ್. ನಮಗೆಲ್ಲೂ ಗಾಡಿ ನಿಲ್ಸಕ್ಕೆ ಪಾರ್ಕಿಂಗು ಸಿಗಲ್ತಾಗಿತ್ತು. ಗೋಕಾಕ್ ಫಾಲ್ಸ್ ಒಳಗೆ ಅಷ್ಟುಕೊಂಡು ರಶ್ ಇತ್ತು, ಮಂದಿ ಅಂತೂ ಫುಲ್ ಇದ್ರು. ಸೊ ನಾವು ನಡಕನ ಗಾಡಿ ಇದ್ದು ಒಂದು ಕಡೆ ಬರತ್ತಿದ್ವು ಫಾಲ್ಸಿಗೆ. ನೀವೇನು ಕೈ ಹಿಡಿದ್ರೆ ಅವ್ನು ಹಿಂಗೆ ಕೈ ಚಲೋ ಅಂತಾನೆ, ವೈನೋ ಚಲೋ ಚಲೋ ನಿನ್ನಂಗೆ ಚಲೋ ಚಲೋ ಹಿಂಗ್ರಿ ಮ್ಯಾಮ್ ಚಲೋ. ಗಾಡಿ ಅದು ಯಾವುದೈತ್ರಲ್ಲ ಬುಲೆಟ್ ಬರೋದಿಲ್ಲ ಮಾವ ಹೋಗೋಣ. ಸೊ ಇಲ್ಲಿ ಕಮಾನ್ ಹತ್ರ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳತ್ತಿದ್ದು. ಇದೆಲ್ಲ ಪೂರ ಅದು ಕಮಾನ್ ಕವರ್ ಆಗಬೇಕು ಅನ್ನೋ ಥರ ಎಲ್ಲರೂ ನಿಂತು ಫೋಟೋಶೂಟ್ ಮಾಡ್ಕೊಳತ್ತಿದ್ದು. ಬಟ್ ಏನಾಯಿತು, ಇಳಿಗುಡ್ಕಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತಲ್ಲ, ಒಂದಷ್ಟು ಮಂದಿ ಮುಂದೆ ಹೋದ್ರೆ ಒಂದಷ್ಟು ಮಂದಿ ಹಿಂದೆ ಉಳಿದ್ರೆ. ಹಿಂಗಾಗಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಫೋಟೋಸ್ ತಗೊಳತ್ತಿದ್ದು. ಮುಂದೆ ಅಲ್ಲಿ ಫಾಲ್ಸ್ ಹತ್ರ ಹೋಗಿ ತಗೊಂಡ್ರೆ ಆಯ್ತು. ಈಗ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಫೋಟೋ ತಗೊಂಡು ಅಂತೇಳಿ ಬಂತ್ರಿ. ಆಮೇಲೆ ಇದು ಹಳೆ ಕಾಲದ ಕಮಾನ್ ಅನ್ನಿಸ್ತೈತಿ. ಇದ್ರ ಅಪೋಸಿಟ್ ಒಂದು ಹಳೆ ಕಾಲದ ಬಿಲ್ಡಿಂಗ್ ಇತ್ತು, ಅದ್ರ ಮುಂದೆ ಫೋಟೋ ಸಕ್ಕತ್ ಬರತ್ತಿದ್ದು. ಬಟ್ ಟ್ರಾಫಿಕ್ ಹೆಂಗಿತ್ತು, ಆಮೇಲೆ ರಶ್ಶು ಹೆಂಗಿತ್ತಂದ್ರೆ ನಮ್ಗೆ ಫೋಟೋ ತಗೊಳಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ. ಬಡ ಬಡ ಹೋಗುನು ಮತ್ತು ನಾವು ಅಲ್ಲಿಂದ ಹೊಳೆ ಬೈಲೊಂಗಲ್ಗೆ ಬರಬೇಕಿತ್ತು. ಸೊ ಹೀಗಾಗಿ ನಾವು ಮುಂದೆ ಹೋಗು ನಡೀರಿ, ಮತ್ತು ಅವರು ಸಿಗಲಿ, ಮತ್ತು ನಾವೊಂದು ಕಡೆ ಅವರೊಂದು ಕಡೆ ಆಗೋದು ಬೇಡ ಅಂತೇಳಿ ನಡ್ಕೋತಾ ಬಡ ಬಡ ಎಲ್ಲರೂ ಎಲ್ಲಿದ್ದಾರೆ ಅಲ್ಲೇ ಹೋಗುನು ಅಂತ ಹೊಂಟಿದ್ವಿ. ಸೊ ನಾವೊಂದ್ಸಲ ಸ್ಕೂಲ್ ಡೇಸ್ ಒಳಗಿದ್ದಾಗ ಮನೆ ಕಡೆಯಿಂದ ಟ್ರಿಪ್ಪಿಗೆ ಬಂದಿದ್ವಿ. ಸೊ ಅವಾಗ ಈ ಬ್ರಿಡ್ಜ್ ಒಳಗೆಲ್ಲ ಹೋಗೋಕೆ ಬಿಡ್ತಿದ್ರು, ಅಂದರೆ ಇಲ್ಲೇ ಅಡ್ಡಾಡಿ ಫೋಟೋಶೂಟ್ ಎಲ್ಲ ಮಾಡ್ಕೊಕ್ ಬಿಡ್ತಿದ್ರು. ಬಟ್ ಇವಾಗ ಈ ಬ್ರಿಡ್ಜ್ ಒಳಗೆ ಅಡ್ಡಾಡೋಕಾಯ್ತು, ಫೋಟೋಶೂಟ್ ಮಾಡೋಕ್ಕಾಯ್ತು ಬಿಡೋದಿಲ್ಲ, ಬಂದ್ ಮಾಡ್ಯಾರಂತ. ಸೊ ಇಲ್ಲಿ ನೋಡಿರಿ, ಇಲ್ಲಿಂದ ನೀರು ಹರ್ಕೊಂಡು ಅಲ್ಲಿ ನಾವು ಆಗಲೇ ತೋರಿಸಿದ್ನಲ್ಲ ಅಲ್ಲಿಗೆ ಕೆಳಗೆ ಹರಿತಾವ. ನೀರಂತೂ ಫುಲ್ ಬಂದಿದ್ದು ಆಲ್ಮೋಸ್ಟ್. ಹಂಗೆ ನೋಡಿದ್ರೆ ಈ ನೀರು ಕಡಿಮೆನ, ಬಟ್ ಫುಲ್ ಮಳೆ ಆತಂದ್ರೆ ಇದೆಲ್ಲ ಈಗೇನು ಕಲ್ ಕಾಣತ್ತಾವಲ್ಲ ಇದು ಕಾಣಿಸಲ್ಲ. ನಾವು ನಡಕ್ಕೊಂದ್ಸಲ ಮದುವೆ ಆದಮೇಲೆ ವೈದ್ಯ ಕುಟ್ಟಿದ್ಮೇಲೆ ಒಂದ್ಸಲ ಬಂದಿದ್ವಿ, ಅಲ್ಲೂ ಎಲ್ಲ ಕವರ್ ಆಗ್ತೈತೆ ನೀರು, ಅಷ್ಟುಕೊಂಡು ನೀರು ಹರಿತಾವ. ಸೊ ನಾವು ಇಲ್ಲಿನೂ ಬಂದು ಮತ್ತೆ ಅದು ಚುಮ್ಮರಿ ಸ್ನ್ಯಾಕ್ಸಲ್ಲಿ ಮಸ್ತ್ ಹತ್ತಿತ್ತಂತ ಇಲ್ಲೂ ಬಂದು ಅದ ತೊಗೊಂಡು ತಿನ್ನತ್ತಿದ್ವಿ. ಬಟ್ ಇಲ್ಲಿ ಓಕೆ ಇತ್ತು, ಅಲ್ಲಿ ಮಾಡಿ ಕೊಟ್ಟಷ್ಟೇನು ಸರಿ ಇದ್ದಿಲ್ಲ. ವಿಡಿಯೋ ಅಷ್ಟು ಮಾಡ್ಕೊತೀನಿ ಮ್ಯಾಮ್, ಮಾಡಿರಿ. ಟಕಮ್ 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 ಟಕಮ್. ಸೊ ಇದು ನೋಡ್ರಿ, ಕೆಳಗೆ ಹಿಂಗೆ ಹರಿಯೋದು ಇಲ್ಲಿ ಕಾಣಿಸತೈತಿ. ಆವಾಗಲೇ ತೋರಿಸಿದ್ವಲ್ಲ ಲಾಸ್ಟ್ ಒಂದು ನಡುವೊಂದು ದಾರಿ ಬರ್ತದೆ, ಅಲ್ಲಿ ಹೋಗಿ ನೋಡಿದ್ರೆ ಇದು ಕೆಳಗಿನ ವ್ಯೂ ಕಾಣಿಸ್ತಂತ. ಸೊ ಇದು ಮ್ಯಾಲೆ ಹಿಂಗೆ ಕಾಣತಿತ್ತು. ಇಲ್ಲಿ ಬೀಳು ನೀರನ್ನು ನಾವು ಅಲ್ಲಿ ಪೂರ ಕೆಳಗಡೆ ಹೆಂಗೆ ಬೀಳ್ತೈತಿ ಅಂತೇಳಿ ನೋಡ್ಬೋದು ಅಂತೇಳಿ ಫಸ್ಟ್ ಇಲ್ಲಿ ಬಂದು ನಾವು ಅಲ್ಲಿ ಹೋಗ್ಬೇಕಿತ್ತು. ಬಟ್ ಅಲ್ಲಿ ಬಂದು ಇಲ್ಲಿ ಬಂದೀವಿ. ಸೊ ಅದು ದಾರ್ಯಾಗ ಸಿಕ್ತು, ಎಲ್ಲರೂ ಇಳಿದು ಹೋಗತ್ತಾರ. ನಂತರ ನಾವು ಎಲ್ಲರೂ ಇಳಿದು ಹೋದು. ನೋಡ್ರಿ, ಇಲ್ಲಿ ನೀರಂತೂ ಫುಲ್ಲು ಬಂದು ಹರಿಯಾತಿತ್ತು. ನಾವಿಲ್ಲಿ ನೀರಿನ ಹತ್ರ ಎಲ್ಲರೂ ಫುಲ್ ಫೋಟೋಶೂಟ್ ಮಾಡ್ಕೊಳತ್ತಿದ್ವಿ. ಸೊ ವೈನವ್ ಒಂದು ನಂದು ಫೋಟೋಶೂಟ್ ಮಾಡ್ಕೊಳತ್ತಿದ್ವಿ. ನಾವು ಫಸ್ಟ್ ಟೈಮ್ ಬಂದಿದ್ವಲ್ಲ, ಸೊ ಅವೆಲ್ಲದಕ್ಕೂ ಕೋಆಪ್ರೇಟ್ ಮಾಡೋದಿದ್ದ. ಒಟ್ಟ ಕಾಡಿಲ್ಲ, ಏನಿಲ್ಲ, ರಾತ್ರಿ ಹೋಗಿ ಮಲ್ಕೋತಾನೋ ಇಲ್ಲಪ್ಪ ಅಂತೇಳಿ ಅನ್ನೋರಂಗೆ ಆಗ್ಬಿಟ್ಟಿತ್ತು. ಬಟ್ ಹಂಗೇನಿಲ್ಲ, ಮಲ್ಕೊಂಡ.
ಎಲ್ಲ ಟ್ರಿಪ್ ಮುಗಿಸ್ಕೊಂಡು ನಾವು ಇಲ್ಲಿಗೆ ವಾಪಸ್ ಬೈಲೊಂಗಲ್ಗೆ ಹೊಂಟೇವಿ. ಈ ವ್ಲಾಗ್ ನಿಮಗೆ ಹೆಂಗೆ ಅನ್ಸೈತಿ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.